ಸ್ನೇಹಿತರೆ, ನಾನು ನಿಮ್ಗಿವತ್ತು ಜಗತ್ತಲ್ಲೇ ಅತಿ ಶಕ್ತಿಶಾಲಿ ಮನುಷ್ಯ ಯಾರು ಅಂತ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ 70% ಜನರ ಮನಸ್ಸಿನಲ್ಲಿ ಬರೋದು ಒಂದೇ ಹೆಸರು. ಅದು ರಷ್ಯಾದ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುಟಿನ್. ಇವರು ಸರಿಸುಮಾರು 24 ವರ್ಷಗಳಿಂದ ರಷ್ಯಾದ ಪ್ರೆಸಿಡೆಂಟ್ ಆಗಿ ರಷ್ಯಾದ ಜೊತೆ ಇಡೀ ಜಗತ್ತನ್ನೇ ಆಡ್ತಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ಪುಟಿನ್ ಅವರು ರಷ್ಯಾದ ಪ್ರೆಸಿಡೆಂಟ್ ಆದ ನಂತರ ಇಲ್ಲಿಯವರೆಗೂ 3 ದೇಶಗಳ ಮೇಲೆ ಆಕ್ರಮಣ ಮಾಡಿದ್ದಾರೆ. ಅದರಲ್ಲಿ ಯುಕ್ರೇನ್, ಜಾರ್ಜಿಯಾ ಮತ್ತು ಮಾಲ್ಡೋವಾ ಎಂಬ ಶಕ್ತಿಶಾಲಿ ದೇಶಗಳು ಬರುತ್ತೆ. ಹಾಗಾದ್ರೆ ಪುಟಿನ್ ಮತ್ತೆ ಸೋವಿಯತ್ ಯೂನಿಯನ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಪುಟಿನ್ ಇಷ್ಟು ಶಕ್ತಿಶಾಲಿಯಾಗೋದಕ್ಕೆ ಕಾರಣಗಳೇನು? ಒಂದು ಸಾಮಾನ್ಯ ಗೂಢಚಾರಿಯಾಗಿದ್ದ ಇವರು ಇವತ್ತು ರಷ್ಯಾದ ಪ್ರೆಸಿಡೆಂಟ್ ಆಗಿದ್ದು ಹೇಗೆ? ಪುಟಿನ್ ಅವರನ್ನ ಇಡೀ ಜಗತ್ತಲ್ಲೇ ಶಕ್ತಿಶಾಲಿ ಮನುಷ್ಯ ಅಂತ ಕರೆಯೋದಕ್ಕೆ ಕಾರಣಗಳೇನು? ಸ್ನೇಹಿತರೆ, ಇವೆಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ಉತ್ತರ ಹುಡುಕ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಕು ಮುಂಚೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದನ್ನ ಮರಿಬೇಡಿ. Мною принято решение о проведении специальной военной операции. There are more than 14,000 sanctions on Russia. They were supposed to cripple the economy, but the opposite is happening. Russia is projected to grow by 3.2% this year. Fire erupted after Russian missiles struck the Ukrainian city of Zaporizhia. Zaporizhia Governor Ivan Fedorov claimed that at least 11 people were killed and 19 others were injured in the strike. He further stated that at least 2 children were wounded in the attack. ಸಾವಿರದ 1952ರಲ್ಲಿ ಪುಟಿನ್ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಎಂಬ ನಗರದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇದು 2ನೇ ವಿಶ್ವ ಯುದ್ಧದ ನಂತರದ ಸಮಯವಾಗಿತ್ತು. ಆ ಸಮಯದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ನ ಹೆಸರು ಲೆನಿನ್ಗ್ರಾಡ್ ಆಗಿತ್ತು. ಈ ಯುದ್ಧದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಪೂರ್ತಿ ಛಿದ್ರವಾಗಿತ್ತು ಹಾಗೂ ಪುಟಿನ್ ಅವರ ತಂದೆ ಕೂಡ ಬಹಳ ಗಾಯಗೊಂಡಿದ್ರು. ಪುಟಿನ್ ಅವರ ಬಾಲ್ಯ ಬಡತನ, ಹಸಿವು ಹಾಗೂ ಹಲವು ಕಷ್ಟಗಳಿಂದ ಕೂಡಿತ್ತು. ಈ ಕಷ್ಟಗಳೇ ಪುಟಿನ್ಗೆ ಧೈರ್ಯ ಹಾಗೂ ಸಾಹಸಗಳನ್ನ ಕೊಡುತ್ತೆ. ಪುಟಿನ್ಗೆ ಬಾಲ್ಯದಿಂದಲೇ ಸೀಕ್ರೆಟ್ ಸರ್ವಿಸ್ಗೆ ಸೇರೋ ಆಸೆ ಇತ್ತು. ಪುಟಿನ್ಗೆ ಕೇವಲ 17 ವರ್ಷ ಇದ್ದಾಗಲೇ ರಷ್ಯಾದ ಸೀಕ್ರೆಟ್ ಏಜೆನ್ಸಿಯಾದ KGBಗೆ ಅರ್ಜಿ ಹಾಕ್ತಾರೆ. ಆದ್ರೆ ಅವರ ವಯಸ್ಸು ಕಡಿಮೆ ಇರೋದ್ರಿಂದ ಅವರನ್ನ ರಿಜೆಕ್ಟ್ ಮಾಡ್ತಾರೆ. ಈ ರಿಜೆಕ್ಷನ್ ನಿಂದ ಬೇಸರಗೊಂಡ ಪುಟಿನ್ 1975ರಲ್ಲಿ ಲೆನಿನ್ಗ್ರಾಡ್ ನ ಯೂನಿವರ್ಸಿಟಿಯಲ್ಲಿ ಲಾ ಕಾಲೇಜ್ಗೆ ಅಡ್ಮಿಷನ್ ತಗೋತಾರೆ. ಅಲ್ಲಿ ಪುಟಿನ್ಗೆ ಅನಾಟೋಲಿ ಶೋಬ್ಯಾಕ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತೆ. ಪುಟಿನ್ ಇಷ್ಟು ಶಕ್ತಿಶಾಲಿ ಆಗೋದಲ್ಲಿ ಇವರ ಪ್ರಮುಖ ಪಾತ್ರ ಕೂಡ ಇದೆ. ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಟ್ ಆದ ಪುಟಿನ್ 1975ರಲ್ಲಿ KGBಗೆ ಜಾಯಿನ್ ಆಗ್ತಾರೆ. ಅಲ್ಲಿಂದ ಅವರಿಗೆ ಟ್ರೈನಿಂಗ್ ಗೋಸ್ಕರ ಒಕಾಟ ಟ್ರೈನಿಂಗ್ ಸ್ಕೂಲಿಗೆ ಕಳಿಸ್ತಾರೆ. ಕೆಲವು ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ಪುಟಿನ್ ನ ಫಸ್ಟ್ ಚೀಫ್ ಡೈರೆಕ್ಟರೇಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಫಸ್ಟ್ ಚೀಫ್ ಡೈರೆಕ್ಟರೇಟ್ KGBಯ ಒಂದು ವಿಭಾಗವಾಗಿತ್ತು. ಇದು ಎಲ್ಲಾ ಫಾರಿನ್ ಆಪರೇಷನ್ಸ್ ಪ್ಲಾನ್ ನ ಮಾಡ್ತಿತ್ತು. ಇದು ರಷ್ಯಾದಲ್ಲಿ ಇರೋ ಫಾರಿನರ್ಸ್ ಮೇಲೆ ಹಾಗೂ ಸಣ್ಣ ಪುಟ್ಟ ರಾಜಕಾರಣಿಗಳ ಮೇಲೆ ಕಣ್ಣಿಟ್ಟಿತ್ತು. ಪುಟಿನ್ಗೆ ಲೆನಿನ್ಗ್ರಾಡ್ ನಲ್ಲಿ ಇರುವ ಫಾರಿನ್ ಅಫಿಷಿಯಲ್ಸ್ ನ ಅಬ್ಸರ್ವ್ ಮಾಡೋ ಕೆಲಸ ಕೊಟ್ಟಿದ್ರು. ಫಸ್ಟ್ ಚೀಫ್ ಡೈರೆಕ್ಟರೇಟ್ ಅಲ್ಲಿ ಕೆಲಸ ಮಾಡಿದ್ದ ಇವರಿಗೆ ಯಾವುದೇ ವ್ಯಕ್ತಿಯ ಉದ್ದೇಶವನ್ನು ಕಂಡು ಹಿಡಿಯುವ ಸಾಮರ್ಥ್ಯ ಇವರಿಗಿತ್ತು. ಇದರಿಂದ ಇವರು ಸೋವಿಯತ್ ಯೂನಿಯನ್ ನ ಟಾಪ್ SPಗಳಲ್ಲಿ ಒಬ್ಬರಾಗಿದ್ದರು. ಪುಟಿನ್ ನ ಇಲ್ಲಿಂದ ಫ್ರಂಟ್ ಲೈನ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಅವರಿಗೆ ಈಸ್ಟ್ ಜರ್ಮನಿ, ಅಲ್ಲಿ ಸೋವಿಯತ್ ಯುನೈಟೆಡ್ ಸ್ಟೇಟ್ಸ್ ಇಂಟೆಲಿಜೆನ್ಸ್ ಯುದ್ಧದಲ್ಲಿ ಹಾಕ್ತಾರೆ. 1985ರಿಂದ 1990ರವರೆಗೂ ಪುಟಿನ್ ಇಲ್ಲೇ ಇರ್ತಾರೆ. ಈ ಸಮಯದಲ್ಲಿ ಸೋವಿಯತ್ ಯೂನಿಯನ್ ಬಹಳ ಕಷ್ಟಕ್ಕೆ ಒಳಗಾಗಿ 1991ರಲ್ಲಿ ಸೋವಿಯತ್ ಯೂನಿಯನ್ ಮುರಿದು ಹೋಗುತ್ತೆ. ಇದೆಲ್ಲ ನೋಡಿದ ಪುಟಿನ್ ನ ಮನಸ್ಸಲ್ಲಿ ಪಶ್ಚಿಮ ದೇಶಗಳ ಮೇಲೆ ದ್ವೇಷ ಹುಟ್ಟುತ್ತೆ. 1991ರಲ್ಲೇ ಪುಟಿನ್ ನ ಮತ್ತೆ ಲೆನಿನ್ಗ್ರಾಡ್ಗೆ ವಾಪಸ್ ಕಳಿಸ್ತಾರೆ. ಅಲ್ಲಿ ಅವರು ಮತ್ತೆ ತಮ್ಮ ಪ್ರೊಫೆಸರ್ ಜೊತೆ ಕಾಲ ಕಳೆಯುವ ಅವಕಾಶ ಸಿಗುತ್ತೆ. ಇದು ಪುಟಿನ್ ನ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. 1991ರಲ್ಲಿ ಸೋವಿಯತ್ ಯೂನಿಯನ್ ನ ಪ್ರೆಸಿಡೆಂಟ್ ಆದ ಗಾರ್ಬಾಚೇವ್ ನ ತೆಗೆದು ಹಾಕ್ತಾರೆ. ಇದೆಲ್ಲ ಸೂಕ್ಷ್ಮತೆಯಿಂದ ನೋಡಿದ ಪುಟಿನ್ KGB ಇಂದ ರಿಸೈನ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವರ ಪ್ರೊಫೆಸರ್ ಅನಾಟೋಲಿ ಶೋಬ್ಯಾಕ್ ಯೂನಿವರ್ಸಿಟಿಯನ್ನ ಬಿಟ್ಟು ಪಾಲಿಟಿಕ್ಸ್ ಗೆ ಇಳಿತಾರೆ. ಅದೇ ವರ್ಷ ಲೆನಿನ್ಗ್ರಾಡ್ ನಲ್ಲಿ ಮೇಯರ್ ಎಲೆಕ್ಷನ್ಸ್ ನಡೆಯುತ್ತೆ. ಈ ಎಲೆಕ್ಷನ್ ನಲ್ಲಿ ಶೋಬ್ಯಾಕ್ ಅದ್ದೂರಿ ಗೆಲುವನ್ನ ಸಾಧಿಸಿ ಪುಟಿನ್ ನ ಡೆಪ್ಯೂಟಿ ಆಗಿ ಅಪಾಯಿಂಟ್ ಮಾಡ್ತಾರೆ. ಕೆಲವೇ ವರ್ಷಗಳ ನಂತರ ಶೋಬ್ಯಾಕ್ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರುತ್ತೆ. ಇದರಿಂದ ಶೋಬ್ಯಾಕ್ 1996ರ ಎಲೆಕ್ಷನ್ ನಲ್ಲಿ ಸೋತು ಹೋಗ್ತಾರೆ. ಎಲೆಕ್ಷನ್ ನ ಸೋತೋದ್ಮೇಲೆ ಶೋಬ್ಯಾಕ್ ನ ವಿರುದ್ಧ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ.
ಆಗ ಪುಟಿನ್ ತನ್ನ ಕಾಂಟ್ಯಾಕ್ಟ್ಸ್ ನಿಂದ ಶೋಬ್ಯಾಕ್ ನ ಪ್ಯಾರಿಸ್ಗೆ ಕಳಿಸ್ತಾರೆ. ಪುಟಿನ್ ನ ಈ ಪ್ರಾಮಾಣಿಕತೆಯನ್ನು ನೋಡಿದ ರಷ್ಯಾದ ಪ್ರೆಸಿಡೆಂಟ್ ಬೋರಿಸ್ ಯೆಲ್ಟ್ಸಿನ್ ಬಹಳ ಪ್ರಭಾವಿತರಾಗ್ತಾರೆ. ಇದನ್ನು ನೋಡಿ ಬೋರಿಸ್ 1997ರಲ್ಲಿ ಪುಟಿನ್ ನನ್ನು ಮಾಸ್ಕೋಗೆ ಕರೀತಾರೆ. ಇದರ 2 ವರ್ಷದ ನಂತರ ಅವರಿಗೆ 1999ರಲ್ಲಿ ರಷ್ಯಾದ ಪ್ರಧಾನಮಂತ್ರಿಯಾಗಿ ಮಾಡ್ತಾರೆ. ಯೆಲ್ಟ್ಸಿನ್ಗೆ ಪುಟಿನ್ ನ ಮೇಲೆ ತಮಗಿಂತ ಹೆಚ್ಚು ನಂಬಿಕೆ ಇತ್ತು. ಅವರ ನಂತರ ಪುಟಿನ್ ನ ಪ್ರೆಸಿಡೆಂಟ್ ಮಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಇತ್ತು. ಅಲ್ಲಿಯ ತನಕ ಪುಟಿನ್ ರಷ್ಯಾದಲ್ಲಿ ಪೊಲಿಟಿಕಲ್ ಆಗಿ ಪ್ರಸಿದ್ಧರಾಗಿರಲಿಲ್ಲ. ಸೆಪ್ಟೆಂಬರ್ 1999ರಲ್ಲಿ ರಷ್ಯಾದ ನಗರಗಳಾದ ಮಾಸ್ಕೋ, ಯಾನ್ಕ್ ಮತ್ತು ಬಲ್ಗೋದನ್ಸ್ ಎಂಬ ಜಾಗಗಳಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ. ಇದರಲ್ಲಿ 300ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾರೆ. ಈ ಸ್ಫೋಟಗಳನ್ನೆಲ್ಲ ಚೆಚಿನ್ ಫೈಟರ್ಸ್ ನಾವೇ ಮಾಡಿದೀವಿ ಅಂತ ಒಪ್ಕೊಳ್ತಾರೆ. ಜನರೆಲ್ಲ ಯಾವಾಗ ಭಯದಲ್ಲಿ ಒಳಗಾಗ್ತಾರೋ ಆಗ ಪುಟಿನ್ ಮೀಡಿಯಾ ಮುಂದೆ ಬಂದು ಚೆಚಿನ್ ಫೈಟರ್ಸ್ ನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ನೋಡಿ ರಷ್ಯಾದ ಜನತೆ ಎಲ್ಲ ಪುಟಿನ್ ನ ಜೊತೆ ನಿಲ್ಲುತ್ತೆ. ಪುಟಿನ್ ನ ರೇಟಿಂಗ್ 2% ಇದ್ದಿದ್ದು 45% ಆಗುತ್ತೆ. ಹಾಗೆ ಹಲವಾರು ಸಿಟಿಗಳು ಈ ಘಟನೆಯನ್ನು ಡ್ರಾಮಾ ಅಂತಾನೂ ಕೂಡ ಹೇಳ್ತಾರೆ. ಇದೆಲ್ಲ ಜನರ ವಿಶ್ವಾಸ ಗೆಲ್ಲಲು ಹಾಗೂ ಮುಂದೆ ಪ್ರೆಸಿಡೆಂಟ್ ಆಗಲು ಮಾಡಿದ್ದು ಅಂತ ಹೇಳ್ತಾರೆ. ರಷ್ಯನ್ ಸೇನೆಯ ಸಹಾಯದಿಂದ ಚೆಚಿನಿಯ ಮೇಲೆ ಆಕ್ರಮಣ ಮಾಡಿದ್ರು. ಚೆಚಿನಿಯಾವನ್ನು ರಷ್ಯಾದ ಒಂದು ಭಾಗವಾಗಿ ಮಾಡ್ತಾರೆ. ಇದರಲ್ಲಿ 80,000 ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಈ ಘಟನೆಯ ಪರವಾಗಿ ಡಿಸೆಂಬರ್ 1999ರಲ್ಲಿ ನಡೆದ ಎಲೆಕ್ಷನ್ ನಲ್ಲಿ ಪುಟಿನ್ ಬಹುಮತದಿಂದ ಗೆಲುವು ಸಾಧಿಸ್ತಾರೆ. ಹಲವಾರು ಸಿಟೀಸ್ ಈ ಮಿಲಿಟರಿ ಸ್ಟಂಟ್ ಪುಟಿನ್ ನ ಗವರ್ನಮೆಂಟ್ ಮಾಡಿದ್ದು ಅಂತ ಹೇಳ್ತಾರೆ. ಇದನ್ನ ಹೇಳೋದಕ್ಕೆ ಅವರ ಹತ್ತಿರ ಕೆಲವು ಪ್ರೂಫ್ ಗಳು ಕೂಡ ಇರುತ್ತೆ. ಅಲ್ಲಿ ಸಿಕ್ಕಿರುವ ಬಾಂಬ್ ಗಳಲ್ಲಿ ರಷ್ಯನ್ ಮಿಲಿಟರಿ ಬಳಸುವ ಮದ್ದುಗಳು ಸಿಕ್ಕಿಬಿಡುತ್ತೆ. ಆದ್ರೆ ಪುಟಿನ್ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಆದರೆ ಒಂದು ಅತಿ ಭೀಕರವಾದ ಘಟನೆ ನಡೆಯುತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಪಾತ್ರರಾದ ಸಿಟೀಸ್ ಸೋಲ್ಜರ್ಸ್ ಎಲ್ಲರೂ ಒಂದಾಗಿ ಸಾವನ್ನ ಒಪ್ಕೊಳ್ತಾರೆ. ಮೇ 2000 ಇಸವಿಯಲ್ಲಿ ಪುಟಿನ್ ರಷ್ಯಾದ ಪ್ರೆಸಿಡೆಂಟ್ ಆಗ್ತಾರೆ. 2000ದಿಂದ 2004ರ ಕಾಲಾವಧಿಯಲ್ಲಿ ರಷ್ಯಾದ ಎಕಾನಮಿ 7% ನಿಂದ ಹೆಚ್ಚಾಗಿತ್ತು. ಅದರ ಪ್ರಮುಖ ಕಾರಣ ಏನೆಂದರೆ ಪುಟಿನ್ ಆಯಿಲ್ ಮತ್ತು ಗ್ಯಾಸ್ ನ ಬೆಲೆಯನ್ನ 5 ಪಟ್ಟು ಜಾಸ್ತಿ ಮಾಡಿರ್ತಾರೆ. ಇದರಿಂದ ಅವನ ಸರ್ಕಾರ ಕೋಟಿ ದುಡ್ಡನ್ನ ಸಂಪಾದನೆ ಮಾಡುತ್ತೆ. 2004ರಲ್ಲಿ ಪುಟಿನ್ ಎಲೆಕ್ಷನ್ ನಲ್ಲಿ ಮತ್ತೆ ಗೆದ್ದು ಪ್ರೆಸಿಡೆಂಟ್ ಆಗ್ತಾರೆ. ಮತ್ತೆ 2008ರ ಎಲೆಕ್ಷನ್ ಬರುತ್ತೆ. ರಷ್ಯನ್ ಕಾನ್ಸ್ಟಿಟ್ಯೂಷನ್ ನ ಪ್ರಕಾರ ಯಾವುದೇ ವ್ಯಕ್ತಿ ಸತತವಾಗಿ 3 ಬಾರಿ ಪ್ರೆಸಿಡೆಂಟ್ ಆಗೋ ಹಾಗಿರ್ಲಿಲ್ಲ. ಆ ಕಾರಣದಿಂದ ಪುಟಿನ್ ತಮ್ಮ ಡೆಪ್ಯೂಟಿ ಪ್ರೆಸಿಡೆಂಟ್ ಆದ ದಿಮಿತ್ರಿ ಮೆಗ್ವಿದೇವ್ಗೆ ಪ್ರೆಸಿಡೆಂಟ್ ಮಾಡಿ ತಾನು ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೆ. ಮಾರ್ಚ್ 2012ರಲ್ಲಿ ಪುಟಿನ್ ಮತ್ತೊಮ್ಮೆ 64% ವೋಟ್ ಗಳಿಂದ ಎಲೆಕ್ಷನ್ ನ ಗೆದ್ದು ಪ್ರೆಸಿಡೆಂಟ್ ಆಗ್ತಾರೆ. ಇಲ್ಲಿಯ ತನಕ ಅವರೇ ರಷ್ಯಾದ ಪ್ರೆಸಿಡೆಂಟ್ ಆಗಿದ್ದಾರೆ. 2021ರಲ್ಲಿ ಪುಟಿನ್ ಒಂದು ಕಾನೂನನ್ನ ಬರೀತಾರೆ. ಅದರ ಪ್ರಕಾರ 2036ರವರೆಗೂ ಪುಟಿನ್ನೇ ಪ್ರೆಸಿಡೆಂಟ್ ಆಗಿರ್ತಾರೆ. ಇಲ್ಲಿ ಇದೇನಾದ್ರೂ ನಿಜ ಆದ್ರೆ ಅವರು ಜೋಸೆಫ್ ಸ್ಟಾಲಿನ್ ನಂತರ ಅತಿ ಹೆಚ್ಚು ಕಾಲಕ್ಕಾಗಿ ರಷ್ಯಾದ ಪ್ರೆಸಿಡೆಂಟ್ ಆಗ್ತಾರೆ. 2012ರಿಂದ 2024ರ ಕಾಲಾವಧಿಯಲ್ಲಿ ಪುಟಿನ್ ಯಾವುದೇ ಅಡೆತಡೆಗಳಿಲ್ಲದೆ ಇಡೀ ಜಗತ್ತಲ್ಲೇ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. 2014ರಲ್ಲಿ ಯುಕ್ರೇನಿಯಾದ ಒಂದು ಐಲ್ಯಾಂಡ್ ಕ್ರಿಮಿಯಾ ನ ರಷ್ಯಾಗೆ ಸೇರಿಸಿಕೊಳ್ತಾರೆ. ಇದೇ ರೀತಿ 22 ಡಿಸೆಂಬರ್ 2020ರಲ್ಲಿ ಪುಟಿನ್ ಒಂದು ಬಿಲ್ ಪಾಸ್ ಮಾಡ್ತಾರೆ. ಇದರ ಪ್ರಕಾರ ರಷ್ಯಾದ ಎಲ್ಲಾ ಮಾಜಿ ಪ್ರೆಸಿಡೆಂಟ್ ಗಳಿಗೆ ಯಾವುದೇ ಕೋರ್ಟ್ ಅಲ್ಲಿ ಕರೆಯೋ ಹಾಗಿಲ್ಲ ಹಾಗೂ ಅವರು ಪ್ರೆಸಿಡೆಂಟ್ ಇದ್ದಾಗ ಅವರು ಏನೇ ಮಾಡಿದ್ರು ಅದನ್ನ ಅವರ ಕಾಲಾವಧಿ ಮುಗಿದ ಮೇಲೆ ಯಾರು ಕೇಳೋ ಹಾಗಿಲ್ಲ ಅಂತ ಮಾಡ್ತಾರೆ. 2022ರಲ್ಲಿ ಪುಟಿನ್ ರಷ್ಯಾದ ಮಿಲಿಟರಿಗೆ ಯುಕ್ರೇನ್ ನ ಮೇಲೆ ಆಕ್ರಮಣ ಮಾಡೋದಕ್ಕೆ ಆದೇಶ ನೀಡ್ತಾರೆ. ಸ್ನೇಹಿತರೆ, ಯುಕ್ರೇನ್ ನ ಮೇಲೆ ರಷ್ಯಾ ಆಕ್ರಮಣ ಮಾಡಲು ಕಾರಣ ಏನು? ಇದರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ನಲ್ಲಿ ಯುಕ್ರೇನ್ ಅಂತ ಟೈಪ್ ಮಾಡಿ. ಈ ಯುದ್ಧದ ಪ್ರಭಾವ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರಿದೆ. ಯುರೋಪಿನ ಆಯಿಲ್ ಮತ್ತು ಗ್ಯಾಸ್ ನ ಕೊರತೆಯಿಂದ ಯುರೋಪಿಯನ್ ದೇಶಗಳ ಎಕಾನಮಿ ಇನ್ನೂ ಬೀಳ್ತಾನೆ ಇದೆ. ನೂರಾರು ವರ್ಷಗಳಿಂದ ಅಮೆರಿಕದ ಸ್ನೇಹಿತರಾದ ಸೌದಿ ಈಗ ಚೈನಾ ಮತ್ತು ರಷ್ಯಾದ ಜೊತೆ ಹಲವು ಒಪ್ಪಂದಗಳನ್ನ ಮಾಡಿದೆ. ರಷ್ಯಾ, ಸೌದಿ, ಚೀನಾ, ಇಂಡಿಯಾದ ನಂತರ ಹಲವು ಶಕ್ತಿಶಾಲಿ ದೇಶಗಳ ಜೊತೆ ಸೇರಿ ಡಾಲರ್ ನ ದಬ್ಬಾಳಿಕೆಯನ್ನ ನಿಲ್ಲಿಸೋದಕ್ಕೆ ನೋಡ್ತಿದ್ದಾರೆ. ಪುಟಿನ್ ರಷ್ಯಾನ ಮತ್ತೆ 1990ಗಿಂತ ಮುಂಚೆ ಇದ್ದ ಸೋವಿಯತ್ ಯೂನಿಯನ್ ಆಗಿ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ವರ್ಲ್ಡ್ ವಾರ್ 2 ಆದ್ಮೇಲೆ ರಷ್ಯಾದಲ್ಲಿ ಏನೇನ್ ಆಯ್ತೋ ಅದಕ್ಕೆಲ್ಲ ರಷ್ಯಾ ಅಮೆರಿಕಾನೇ ಕಾರಣ ಅಂತ ಪುಟಿನ್ ನಂಬಿದ್ದಾರೆ. ಇದೇ ಕಾರಣದಿಂದ ವೆಸ್ಟರ್ನ್ ಮೀಡಿಯಾ ಪುಟಿನ್ ನ ಶಕ್ತಿಶಾಲಿ ಮನುಷ್ಯ ಅಲ್ಲ, ಇವನು ಕ್ರೂರಿ ಎಂದು ತೋರಿಸ್ತಾರೆ. ಆದ್ರೆ ಇದರಿಂದ ಪುಟಿನ್ಗೆ ಯಾವುದೇ ವ್ಯತ್ಯಾಸ ಆಗ್ತಿಲ್ಲ. ಅವರು ತಮ್ಮ ಗುರಿ ಹತ್ರ ಯಾವುದೇ ತಡೆ ಇಲ್ಲದೆ ಹೋಗ್ತಿದ್ದಾರೆ. ಜೊತೆಗೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದನ್ನ ಮರಿಬೇಡಿ.